ಸಂಸತ್ ಮೇಲೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ 4 ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ದೆಹಲಿ ಪೊಲೀಸರು. ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಹಾಜರುಪಡಿಸಲಾಗಿದೆ. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಪಟಿಯಾಲ ಕೋರ್ಟ್ ಮುಂದುಗಡೆ. ಬಟ್ ಈಗ ಯಾವ ರೀತಿಯಾದಂತಹ ವಿಚಾರಣೆ ಆಗುತ್ತೆ ನ್ಯಾಯಾಧೀಶರ ಮುಂದೆ, ಇವರು ಏನು ಹೇಳಿಕೆ ಕೊಡ್ತಾರೆ? ಯಾಕಂತ ಹೇಳಿದ್ರೆ ಈಗ ಡೆಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಂಸತ್ ಮೇಲಿನ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಬಹಳ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಈಗ ಇವರ ಸಮರ್ಥನೆ ಹೇಗಿರಬೇಕು ಅಲ್ವಾ? ಇವರು ಸಮರ್ಥನೆ ಹೇಗೆ ಕೊಡ್ತಾರೆ? ಹಾಗಾದ್ರೆ ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಒಬ್ಬ ಆರೋಪಿನೂ ಕೂಡ ಸಿಕ್ಕಿಲ್ಲ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಬಟ್ ಈಗ ಈ ಆರೋಪಿಗಳನ್ನು ಹಾಜರುಪಡಿಸಿದ ನಂತರ ನ್ಯಾಯಾಂಗ ಬಂಧನ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ? ಯಾಕಂದರೆ ಸುದೀರ್ಘವಾದಂಥ ವಿಚಾರಣೆ ಇನ್ನೂ ಬಾಕಿ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕೇವಲ ಇವರ ಹಿನ್ನೆಲೆ ಗೊತ್ತಾಗಿದೆ. ಈಗ ಇವರ ಉದ್ದೇಶ ಏನನ್ನು ಭಾಳ ಕ್ಲಿಯರಾಗಿ ಗೊತ್ತಾಗಿಲ್ಲ ಈಗ. ಹಾಗಾಗಿ ಇನ್ನೊಬ್ಬ ಆರೋಪಿ ಸಿಗಬೇಕು. 6 ಜನರನ್ನು ಕೂಡ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸಬೇಕು. ಅವರಿಂದ ಮಾಹಿತಿ ತೆಗೆದುಕೊಳ್ಬೇಕು. ಹೇಗೆ ಪ್ಲ್ಯಾನ್ ಮಾಡಿದ್ರು, ಇವ್ರ ಹಿಂದೆ ಯಾರಿದ್ದಾರೆ, ಅಥವಾ ಇವರೇ ಮಾಡಿದ್ದ, ಯಾರ್ದಾದ್ರೂ ಕೈವಾಡ ಇದೆಯಾ, ಸಂಘಟನೆ ಅಥವಾ ರಾಜಕೀಯ ಪಕ್ಷ, ಎಲ್ಲ ನೋಡಬೇಕಾಗತ್ತೆ ಈಗ. ಯಾಕಂತಂದರೆ ಸಣ್ಣ ಪ್ರಕರಣ ಅಲ್ವೇ ಅಲ್ಲ ಇದು. ಸಂಸತ್ನಲ್ಲಿ ಹೋಗಿ ಅಲ್ಲಿ ದಾಳಿ ಮಾಡಿರುವಂತಹ ಪ್ರಕರಣ, ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ದು. ಹಾಗಾಗಿನೇ ಈಗ ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ದೆಹಲಿಯ ಪೊಲೀಸರು. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೀಲಂ ಕೌರ್ ನೋಡಿ, ನಿನ್ನೆ ಈಕೆ ಸಂಸತ್ನ ಹೊರಗಡೆ ಇದ್ದರು, ಘೋಷಣೆಗಳನ್ನು ಕೂಗಿದ್ರು, ಸರ್ಕಾರದ ಕ್ರಮವನ್ನು ಕೂಡ ಪ್ರಶ್ನೆಯನ್ನು ಮಾಡಿದರು. ಆದರೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಇವರ ಹೇಳಿಕೆಗಳು ದಾಖಲಾಗುತ್ತೆ, ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಇವರು ನಿನ್ನೆಯ ಘಟನೆ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತಾರೆ? ಈಗಾಗಲೇ ಪೊಲೀಸರು ಕೂಡ ಹಂತ ಹಂತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಆದರೆ ಈಗ ನೋಡಬೇಕು ನ್ಯಾಯಾಧೀಶರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ, ಯಾವ ಆದೇಶವನ್ನು ಕೊಡ್ತಾರೆ ಅಂತ. ಭಯೋತ್ಪಾದನಾ ವಿರೋಧಿ ಚಟುವಟಿಕೆ ಈ ರೀತಿ ಕೆಲವೊಂದಿಷ್ಟು ಕೇಸ್ಗಳು, ಆಮೇಲೆ UAPA ಆ್ಯಕ್ಟ್ ಅಡಿ ಕೇಸ್ ಕೂಡ FIR ಆಗಿದೆ. ಬಟ್ ಈಗ ಇವರು ಉದ್ದೇಶ ಭಯೋತ್ಪಾದನೆ ಸಂಘಟನೆಗೆ ಸೇರಿದಂಥವ್ರಲ್ಲ, ಜೊತೆಗೆ ಯಾವುದೇ ರೀತಿಯಾದಂಥ ದಾಳಿ ಮಾಡುವ ಉದ್ದೇಶ ಇರಲಿಲ್ಲ ಇವ್ರದ್ದು ಅನ್ನೋದು ಕೂಡ ಮೇಲ್ನೋಟ ಗೊತ್ತಾಗಿದೆ. ಬಟ್ ಈ ಹಿಂದಿನ ಕೆಲವೊಂದಿಷ್ಟು ಪ್ರಕರಣಗಳನ್ನು ನಾವು ಉಲ್ಲೇಖ ಮಾಡಿದರೆ ಇಲ್ಲಿ ಅಂಥ ಗಂಭೀರವಾದಂಥ ಶಿಕ್ಷೆ ಆಗಿಲ್ಲ ಅಂತ ಅನಿಸುತ್ತೆ. ಅಂದರೆ ಅವ್ರಿಗೆ ಸ್ವಲ್ಪ ತಿಳಿ ಹೇಳೋದು, ಬುದ್ಧಿ ಹೇಳೋದು, ಅಥವಾ ಈ ಸೆಷನ್ ಮುಗಿಯೋವರೆಗೂ ಕೂಡ ಅವ್ರನ್ನ ಜೈಲಲ್ಲಿ ಇಡೋದು, ಈ ರೀತಿ ಈ ಹಿಂದೆ ಆದಂಥ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ ಇದೇ ಪ್ರೇಕ್ಷಕರ ಗ್ಯಾಲರಿಯಿಂದ ಅಥವಾ ಅಲ್ಲಿ ಸ್ಪೀಕರ್ ಕಡೆಗೆ ನುಗ್ಗಿ ಬರುವಂತಹ ಪ್ರಯತ್ನಗಳು ಹಿಂದೆ ಆಗಿತ್ತು. ಅವರ ಶಿಕ್ಷೆ ಪ್ರಮಾಣವನ್ನು ನೋಡಿದರೆ ಅಷ್ಟೊಂದು ಕಠಿಣವಾದಂಥ ಶಿಕ್ಷೆ ವಿಧಿಸಿದಂಥ ಉದಾಹರಣೆಗಳಿಲ್ಲ. ಬಟ್ ಸೆಷನ್ ಮುಗಿಯೋವರೆಗೂ ಅವ್ರಿಗೆ ಸೆರೆವಾಸವನ್ನು ವಿಧಿಸುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ.